Excel Techno School, Guruvayanikere, Venuru. Admission open now. ನೋಡಿ, ಅದು ಸದನದ ಒಂದು ಕುಟುಂಬ ರೀತಿಯಲ್ಲಿ ಇಂಥ ಚರ್ಚೆಗಳು ಹಿಂದಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಕೂಡ ಆಗಿದೆ ಇದರಲ್ಲಿ. ಮತ್ತು ಆಗ ಆತ್ಮೀಯತೆಯಿಂದಲೂ ಕೂಡ ಇವತ್ತು ಇದ್ದಾರೆ. ಅವರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಪ್ರೀತಿಯಿಂದ ಮಾತು ಆ ಕಡೆ ಈ ಕಡೆ ಆಗುವ ಸಂದರ್ಭದಲ್ಲಿ ಇಡೀ ಸದನವೇ ಇವತ್ತು ಅದನ್ನು ಒಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ತಮ್ಮೊಂದು ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಚರ್ಚೆ ರೀತಿಯಲ್ಲಿ ಅದು ಅದೇ ಆ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲ ಅದೇ ಅದನ್ನ ಹೇಳಿದ್ದು. ಅವ್ರು ಮಾತಾಡಿ ಬಂದ ನಂತರ ಇವರು ಇಬ್ರು ಕೂಡ ಅಲ್ಲಿ ಕೂತು ಎಲ್ಲರೂ ಕೂಡ ಜೊತೆ ಮಾತಾಡಿದ್ದಾರೆ. ಎಲ್ಲಿ ಮಾತಾಡಿದಂತ ಬಂದು ಮುಂದೆ ಕೂತ್ಕೊಂಡಾಗ ಆಡಳಿತ ಪಕ್ಷದ ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಮಾಡಿ ಅವರು ಮತ್ತೆ ಶಿವಲಿಂಗೇಗೌಡರು ಕೂತ್ಕೊಂಡು ತಮಾಷೆ ಮಾಡ್ತಾ ಇದ್ರು. ನಾನು ಕೂಡ ನೋಡಿದ್ದೇನೆ. ಯಾವಾಗ ಊಟಕ್ಕೆ ಬಂದಾಗ ಇದು ಮಾಧ್ಯಮದ ರೀತಿ ಬಂದಿದೆ, ಅದರ ನಂತರ ಅದನ್ನು ಪ್ರಸ್ತಾಪ ಮಾಡಿದ್ರು ಇದಕ್ಕೆ. ಸೊ ಅದು ಸರಿಯಲ್ಲ ಅಂತ ನಾವು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇದಕ್ಕೆ ನಾನು ಕೂಡ ಹೇಳಿದ್ದೇನೆ ಈ ರೀತಿ. ಯಾಕೆಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಇಮೋಷನಲ್ ರಿಯಾಕ್ಷನ್ ಕೊಡುವಾಗ ಇವರು ಹೇಳಿದ್ದಕ್ಕೆ ಅವರಲ್ಲಿ ಕೌಂಟರ್ ಕೊಡ್ತಾ ಇದ್ರು. ಇದಕ್ಕೆ ಇಮೋಷನಲ್ ರಿಯಾಕ್ಷನ್ಸ್ ಅನ್ನು ಬಂದು ಬಿಡ್ತದೆ. ಅದನ್ನು ಬಗೆಹರಿಸಿಕೊಂಡು ಹೋಗೋದೇ ಸದನದ ನಮ್ಮ ಒಂದು ಸಂಸ್ಕೃತಿ. ಸೊ ಇಂಥ ಚರ್ಚೆಗಳು ಹೇಳಿ ಕೆಲವೊಮ್ಮೆ ಬಹಳ ಜಟಾಪಟಿ ಜೋರು ಆಗ್ತದೆ. ಜೋರಾದ ತಕ್ಷಣ ಮತ್ತೆ ಅದನ್ನು ಸದಸ್ಯ ದಾರಿಗೆ ತಂದು ಜೊತೆಯಲ್ಲಿ ಅದನ್ನು ಮರೆತು ಒಟ್ಟಿಗೆ ಹೋಗುವಂಥದ್ದು ಅದು ಸದನದ ಒಂದು ಸಂಸ್ಕೃತಿ ಆಗಿದೆ. ಆ ಕೆಲಸ ಕೂಡ ಮತ್ತೆ ಒಟ್ಟಿಗೆ ಹೋಗಿದ್ದಾರೆ. ಈ ಚರ್ಚೆ ಇವತ್ತು ನಡೆದಿದೆ. ನಾನು ಹೇಳುವಂಥದ್ದು ಹೇಳಿ ಏನು ಪ್ರಶ್ನೆ? ನೋಡಿ, 224 ಶಾಸಕರಿಗೆ ಕೆಲವೊಂದು ಶಾಸಕರ ಮಾತು ವರ್ತನೆ ಈ ರೀತಿ ಅಲ್ಲದೆ ಬೇರೆ ಯಾವ ಶಾಸಕ ಕೂಡ ಈ ರೀತಿ ವರ್ತನೆ ಇರುವುದಿಲ್ಲ. ಹ್ಯಾಬಿಚುವಲ್ ಅಫೆಂಡರ್ಸ್ ಮಾಡಿದವರೇ ಮಾಡುವಂಥದ್ದು. ಮತ್ತು ಸದನ ನಡೆಸೋದು ಅದು ಬರೀ ಸಭಾಧ್ಯಕ್ಷರ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲರ ಜವಾಬ್ದಾರಿ ಆಗಿದೆ, ಎಲ್ಲ ಸದಸ್ಯರ ಜವಾಬ್ದಾರಿ ಆಗಿದೆ. ಇವು ಸಣ್ಣ ಮಕ್ಕಳ ಇವರು ಸ್ವಯಂ ಪ್ರೇರಿತವಾಗಿ ಆತ್ಮಲೋಕನ ಮಾಡಬೇಕಲ್ಲ. ಜನ ನಮ್ಮ ವೀಕ್ಷಿಸ್ತಿದ್ದಾರೆ, ಜನ ನಮ್ಮನ್ನು ನೋಡ್ತಿದ್ದಾರೆ. ನಮ್ಮ ಗೌರವ, ನಮ್ಮ ಶಾಸಕರೆಲ್ಲ ಗೌರವನ ಉಳಿಸಬೇಕು. ಅದೇ ರೀತಿ ನಾವು ಭಾಗವಹಿಸಬೇಕು, ಅದೇ ರೀತಿ ನಾವು ಚರ್ಚೆ ಮಾಡಬೇಕು, ಆ ರೀತಿಯ ಪದವನ್ನು ಉಪಯೋಗ ಮಾಡಬೇಕಂತೇಳಿ ಸ್ವಯಂ ಪ್ರೇರಿತ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು. ಸೊ ಸದನ ನಡೆಸೋದು ಒಂದು ಸೌಹಾರ್ದವಾಗಿ ನಡೆಸೋದು ಬರೀ ಸಭಾಧ್ಯಕ್ಷರ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಇಡೀ ಸದನದ ಜವಾಬ್ದಾರಿ. ಅಜೆಂಡಾ ಫಿಕ್ಸ್ ಮಾಡೋದು ನಾವು. ಸೊ ಮ್ಯಾಕ್ಸಿಮಮ್ ಒಬ್ಬ ಸಭಾಧ್ಯಕ್ಷ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ರೀತಿ ಎಲ್ಲ ಪ್ರಯತ್ನಗಳು, ಎಲ್ಲ ಶಿಕ್ಷೆಗಳು ಮತ್ತು ಎಲ್ಲ ಅದೇನು ವಾರ್ನಿಂಗ್ ಕೊಡುವಂಥದ್ದು ಎಲ್ಲ ಕೂಡ ಆಗಿಂದಾಗೆ ಮಾಡಿದ್ದೇವೆ. ಮತ್ತೆ ಕೂಡ ಅದನ್ನು ನಾನು ಹೇಳಿದೆ ಅಲ್ಲ. ನೋಡಿ, ನಮ್ಮ ನೋಡಿ ನಾನು ಹೇಳ್ತೇನಲ್ಲ, ಇಷ್ಟು ಇಡೀ ದಿವಸದ ಘಟನೆಯಲ್ಲಿ ಯಾವಾಗಲೂ ಕೂಡ ಅವರು ಹಾಗೆ ಮಾಡೋದಿಲ್ಲ. ಒಂದು 10 ನಿಮಿಷ ಆ ರೀತಿ ಅಷ್ಟೇ ಆಗಿದೆ. ಬೇರೆ ಟೈಮ್ ಅವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅದೆಲ್ಲ ಕ್ರೋಢೀಕರಿಸಿಕೊಂಡು ನಾವು ಇದನ್ನು ಸದನ ಕುಟುಂಬ ಅಂತ ಎನಿಸಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ಇನ್ನು ಮುಂದೆ ಈ ರೀತಿ ಹೋಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು. ಮತ್ತು ಕೆಲವೊಂದು ನಿಯಮಗಳು ಕೂಡ ಮುಂದೆ ಅದು ಆಲೋಚನೆ. ಈಗ ಬಾವಿಗೆ ಬಂದಾಗ ಹೇಗೆ ಪ್ರತಿಭಟನೆ ಮಾಡಬೇಕನ್ನೋ ಒಂದು ಸಿಸ್ಟಮ್ ಇಲ್ಲ. ಕೆಲವರು ಡೀಸೆಂಟ್ ವೇಯಲ್ಲಿ ಮಾಡ್ತಾರೆ, ಕೆಲವರದನ್ನು ತಪ್ಪಿವತ್ತು ಮಾಡ್ತಾರೆ, ಕೆಲವು ನಿಂತಲ್ಲಿಯೇ ಸೈಲೆಂಟ್ ಆಗಿರ್ತಾರೆ, ಕೆಲವು ನಿಂತಲ್ಲಿಯೇ ನಮಗೆ ಮಾತಾಡ್ತಾರೆ. ನಿನ್ನೆ ನೋಡು ಕೆಲವಲ್ಲಿ ಡ್ಯಾನ್ಸ್ ಕೂಡ. ಸೊ ಸ್ಪಷ್ಟವಾಗಿ ಅದನ್ನೆಲ್ಲ ನಮಗೆ ಚರ್ಚೆ ಮಾಡಿದೆ. ಅದಕ್ಕೊಂದು ಯಾವ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಚೌಕಟ್ಟು ನಮಗೆ ಮಾಡ್ಬೋದಂತೆ. ಅದು ಎಲ್ಲವೂ ಕೂಡ ಕಾನೂನಿಂದ, ಎಲ್ಲವೂ ಕೂಡ ನಿಯಮದಿಂದ, ಎಲ್ಲವೂ ಕೂಡ ಬೈ ಫೋರ್ಸ್ ಮಾಡುವಂತಹ ಅದು ಏನು ವಿಚಾರಕ್ಕೆ ಇವರೆಲ್ಲವೂ ಕೂಡ ಸತ್ಪ್ರಜೆಗಳು. ಏನು ಔಟ್ ಆಫ್ ದಿ ನಮ್ಮ ಹೊರಗೆ ಆಗಲ್ಲ. ರೆಸ್ಪಾನ್ಸಿಬಲ್ ಪರ್ಸನ್ಸ್ ಬರುವವರು ಎಲ್ಲ ಸತ್ಪ್ರಜೆಗಳು, ಕಾನೂನು ಮತ್ತು ನಿಯಮಗಳು ತಿಳಿದು ಅಲ್ಲಿಗೆ ಬರುವವರು, ಸಮಾಜದಲ್ಲಿ ಅವರ ಕ್ಷೇತ್ರದಲ್ಲಿ ಜನರನ್ನು ತಿದ್ದುವವರು ಅಲ್ಲಿ ಬಂದ ಅವರು ಅದನ್ನು ಆತ್ಮಲೋಕನ ಮಾಡಿಕೊಳ್ಬೇಕಾಗ ಅವರೇ ಸ್ವಯಂ ಪ್ರೇರಿತವಾಗಿ ಅವರಿಗೆ ಶಿಸ್ತು ತರುವಂಥ ಕೆಲಸವನ್ನು ಮಾಡಬೇಕು. ಕೆಲವೊಮ್ಮೆ ಅನುಭವದ ಕೊರತೆ ಇರ್ಬೋದು,
ಕೆಲವೊಮ್ಮೆ ಮೆಚುರಿಟಿ ಇರ್ಬೋದು ಎಲ್ಲ ಕೂಡ ಸ್ವಲ್ಪ ದಿವಸ ಆಗುವಾಗ ಅವರು ಅದನ್ನು ಮೈಗೂಡಿಸಿಕೊಳ್ತಾರೆ ನನಗೆ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.